ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಾ ಸರ್ಕಾರಿ ನಿವೃತ್ತ ನೌಕರರ ಹಿತವರ್ಧಕ ಸಂಘ ಹುನಗುಂದ ವತಿಯಿಂದ ದಿನಾಂಕ ಫೆಬ್ರವರಿ 21, 2025 ರಂದು ಅಪರಾಹ್ನ 12 ಗಂಟೆಗೆ ಸಂಘದ 25ನೇ ವರ್ಷದ ರಜತ ಮಹೋತ್ಸವದ ಸಂಭ್ರಮ ಮತ್ತು 26ನೇ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಹಾಗೂ 70 ವರ್ಷ ತುಂಬಿದ ಹಿರಿಯ ಸದಸ್ಯರ ಮತ್ತು ಪದಾಧಿಕಾರಿಗಳ ಸನ್ಮಾನ ಸಮಾರಂಭವು ಸಂಘದ ಅಧ್ಯಕ್ಷ ಎಕೆ ಉಪನಾಳರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಗುರುಭವನದ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯರಾದ ಎಂಎಸ್ ಪಾಟೀಲರು, ಪ್ರಾಸ್ತಾವಿಕ ಪರ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದ ಸೇಸಂಗಡಿಯರು, ಸಂಘದ ವಾರ್ಷಿಕ ವರದಿ ಮಂಡನೆ ಪರ ಮತ್ತು ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಬಿವಾಯ್ ಕುಡಗಾನೂರರು, ಸಂಘದ ಸನ್ 2024ರಿಂದ 25ನೇ ಸಾಲಿನ ಜಮಾ ಖರ್ಚು ಪರ ಹಾಗೂ ತಹಶೀಲ್ದಾರರಾದ ನಿಂಗಪ್ಪ ಬಿರಾದಾರರು ಉದ್ಘಾಟನೆ ಪರ ಹಾಗೂ ಉಪನ್ಯಾಸಕರಾದ ಶ್ರೀಮತಿ ಪ್ರೊಫೆಸರ ಗಾಯತ್ರಿ ದಾದ್ಮಿಯರು ಹಿರಿಯ ನಾಗರಿಕರಿಗೆ ಹಣಕಾಸಿನುಳಿತಾಯದ ಉಪನ್ಯಾಸಪರ ಹಾಗೂ ಸಾಹಿತಿಗಳಾದ ಶ್ರೀಮತಿ ಡಾಕ್ಟರ್ ಲಲಿತಾ ಹೊಸಪ್ಯಾಟಿ ಹಾಗೂ ತಾಲೂಕಾ ಸರಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಂಗಮೇಶ ಪಾಟೀಲ ಹಾಗೂ ಎಸ್ಬಿಐ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದ ಮಹೇಶ ರೆಡ್ಡಿ ಮತ್ತು ತಾಲೂಕಾ ಶರಣ ಪರಿಷತ್ತಿನ ಅಧ್ಯಕ್ಷರಾದ ಎಸ್ಎನ್ ಹಾದಿಮನಿರು ಅತಿಥಿಗಳ ಪರ ಮಾತನಾಡಿ, ಸಂಘವು ಸನ್ 2000ನೇ ಸಾಲಿನಲ್ಲಿ 53 ಸದಸ್ಯರಿಂದ ಪ್ರಾರಂಭಗೊಂಡು ಪ್ರಸ್ತುತ 462 ಸದಸ್ಯರವರೆಗೆ ಬೆಳೆದು ನಿವೃತ್ತ ನೌಕರರ ಶ್ರೇಯೋಭಿವೃದ್ಧಿಗೆ ಮತ್ತು ಸಮಾಜಪರಗೈದ ಸೇವೆಗಳು ಹಾಗೂ ಎದುರಾಗಿರುವ ಸಮಸ್ಯೆ ಸವಾಲುಗಳ ನಿವಾರಣೆಗೆ ಕೈಗೊಂಡ ಮತ್ತು ಕೈಗೊಳ್ಳುವ ಪರಿಹಾರಾತ್ಮಕ ಕ್ರಮಗಳು ಪ್ರಸ್ತಾಪವಾದವು. ನಂತರ ಪ್ರಸ್ತುತ ಸಂದರ್ಭದಲ್ಲಿ ವಯೋಮಾನಾನುಸಾರ ನಿಯಮಿತಾಹಾರ, ವ್ಯಾಯಾಮ ಮತ್ತು ಕೈಗೊಳ್ಳುವ ಧನಾತ್ಮಕ ನಿರ್ಧಾರ, ಆಚಾರ ವಿಚಾರಗಳು ನಮ್ಮ ಕೌಟುಂಬಿಕ, ಸಾಮಾಜಿಕ ಮತ್ತು ಸಂಸ್ಕಾರಗಳನ್ನು ಮೀರದಂತೆ ದೇಹದ ಮುಪ್ಪನ್ನು ಬದಿಗಿರಿಸಿ ನಿಮ್ಮಲ್ಲಿರುವ ಸ್ಥಿರ ಶಕ್ತಿಯಿಂದ ತಮ್ಮನ್ನು ತಾವು ನಿಯಂತ್ರಿಸಿ ಬದುಕಿದರೆ ಆರೋಗ್ಯಕರವಾದ ವೃದ್ಧಾಪ್ಯ ಜೀವನವನ್ನು ಸಾರ್ಥಕಗೊಳ್ಳುತ್ತದೆ ಎಂದು ಪ್ರಸ್ತಾಪಿಸಿದರು. ನಂತರ ವಿಶೇಷವಾಗಿ ಶ್ರೀಮತಿ ಪ್ರೊಫೆಸರ ಗಾಯತ್ರಿಯರು ಇಳಿವಯಸ್ಸಿನಲ್ಲಿ ಹಣಕಾಸಿನುಳಿತಾಯ, ಭದ್ರತೆ ಮತ್ತು ಸೈಬರಪರಾಧದಿಂದ ಸಂರಕ್ಷಿಸಿಕೊಳ್ಳುವ ಉಪಕ್ರಮಗಳು ಹಾಗೂ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ವಯೋವೃದ್ಧಮಾನರಿಗೆಂದೇ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಜಾರಿಗೆ ತರಲಾದ ವಿವಿಧ ಸ್ತರದ ವಿಮಾ ಯೋಜನೆಗಳು ಸೇರಿ ಇತರೆ ಹಣಕಾಸಿನ ಲಭ್ಯವಿರುವ ಉಳಿತಾಯದ ಉಪಕ್ರಮಗಳು ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ನಂತರ ಸಂಘದ 70 ವರ್ಷ ತುಂಬಿದ ಸದಸ್ಯರಿಗೆ ಮತ್ತು ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸಂಘದುಪಾಧ್ಯಕ್ಷರಾದ ಬಿಎನ್ ನಾಗನಗೌಡ್ರರು ಹಾಗೂ ಅಧ್ಯಕ್ಷ ಎಕೆ ಉಪನಾಳರು ವೇದಿಕೆ ಹಂಚಿಕೊಂಡರೆ, ಸಂಘದ ಪದಾಧಿಕಾರಿಗಳಾದ ಎನ್ಬಿ ಕರಂಡಿ, ಎಸ್ಎಸ್ ಅಂಗಡಿ, ಡಿಎಸ್ ಪೂಜಾರ, ಎಲ್ಜಿ ದಿವಟಗಿ, ಎಎಸ್ ಮಠ, ಎಂಎಸ್ ಪಾಟೀಲರು ಮತ್ತು ಅತಿಥಿಗಳಾಗಿ ಮಲ್ಲಿಕಾರ್ಜುನ ಗಂಜಿಹಾಳರು ವೇದಿಕೆ ಅಲಂಕರಿಸಿದ್ದರು ಮತ್ತು ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯ ನಿವೃತ್ತ ನೌಕರರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಿಮ್ಮ ಒಂದು ಸಂಘವನ್ನು ನೋಡ್ಕೊಂಡು ನಾವು ಕೂಡ ಸಂಘ ಇರ್ಲಿಕ್ಕಂದ್ರು ಕಟ್ಬೋದು, ಇತ್ತಂದ್ರೆ ಸೇರಲು ನಮ್ಗೆ ಒಂದು ಆಶೆಯನ್ನು ನಾವು ಈ ಒಂದು ಸಂಘದಿಂದ ನಾವು ತಿಳ್ಕೊಬೇಕಾಗತ್ತೆ. ಅದ್ರ ಜೊತೆಗೆ 70 ವರ್ಷ ಮೇಲ್ಪಟ್ಟವರಿದ್ದೀರಿ, 60 ವರ್ಷ ಮೇಲ್ಪಟ್ಟವರಿದ್ದೀರಿ. ಇಲ್ಲಿ ಇಂಪಾರ್ಟೆಂಟ್ ಏನು ನಾವು ನಿಮ್ಮಿಂದ ಅರ್ಥ ಮಾಡ್ಕೊಂಡೆವು ಈ ಸಂಘದ ವತಿಯಿಂದ ಮತ್ತು ಇಲ್ಲಿದ್ದಂತೆ ಎಲ್ಲ ಹಿರಿಯ ನಿವೃತ್ತ ನೌಕರರು, ಹಿರಿಯ ಜೀವಿಗಳಿಂದ ತಮ್ಮ ದೇಹಕ್ಕೆ ಮಾತ್ರ, ಚರ್ಮಕ್ಕೆ ಮಾತ್ರ, ಕೈಕಾಲಿಗೆ ಮಾತ್ರ, ತೆಗೆದ ಕೂದಲಿಗೆ ಮಾತ್ರ ವಯಸ್ಸಾಗಿರ್ಬೇಕು. ಬಟ್ ತಮ್ಮ ಮನಸ್ಸಿಗೆ ವಯಸ್ಸು ಆಗಿಲ್ಲ ಅನ್ನೋದು 100% ಸತ್ಯ. ಯಾಕಂದ್ರೆ ತಮ್ಮ ಮನಸ್ಸು ಏನಿದೆ ಹಚ್ಚ ಹಸಿರಿದೆ, ಇನ್ನೂ ಕೂಡ ಸಂಘಟನೆ ಮಾಡಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು. ನಾವು ಕೂಡ ಏನು ನಿವೃತ್ತ ನೌಕರು ಯಾವುದೂ ಕಡಿಮೆ ಇಲ್ಲ ಅನ್ನೋದನ್ನ ತಾವೇನು ತೋರಿಸ್ತೀವಿ, ಈ ಸಂಘ ಏನಿದೆ ಅದನ್ನು ನಮ್ಗೆ ತೋರಿಸ್ತೀರಿ. ಯಾಕಂದ್ರೆ ಹಳ್ಳಿಯೊಳಗೆ ಹೇಳ್ತಾರ, ಮುಂಚೆ ಕೂಡ ಎಷ್ಟೇ ಮುಪ್ಪಾದ್ರೂ ಕೂಡ ಗುಡಿ ಇರುತ್ತೆ, ಅದ್ರ ಜೊತೆ ತಾವು ಕೂಡ ಎಷ್ಟೇ ದೇಹ ಮುಪ್ಪಾದ್ರೂ ಮನಸ್ಸಿಗೆ ಮುಪ್ಪಿಲ್ಲ. ಅದಕ್ಕೋಸ್ಕರ ಈ ಸಂಘವನ್ನು ಇಷ್ಟೆಲ್ಲ ಚೆನ್ನಾಗಿ ಬೆಳೆದಿದೆ ಅಂದ್ರೆ ಇಲ್ಲಿ ಮನಸ್ಸನ್ನ ಅತಿ ಇನ್ನೂ ಸ್ಮಾರ್ಟ್ ಇದೆ ಅಂತ ನಮ್ಗೆ ಅರ್ಥ. ಈ ಸಂಘದ ಇರೋದನ್ನ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಿಂದ ತಾವು 100 ವರ್ಷ ಬಾಳ್ರಿ ಅಂತ ಹೇಳ್ತಾರೆ. ನಾನು ಒಂದೆರಡು ಮಾತು ಮುಗಿಸ್ತೇನೆ. ಹುನಗುಂದ ಸಾಮಾಜಿಕ ಗೂಳೂರು, ಕರಡಿ, ಸಭೆಗೆ ಗೂಳೂರ, ಕರಡಿ, ಇದ್ದಗಿ, ಗನ್ನೂರ, ಮೊರಳ, ಹಾವಗಿ ಮುಂತಾದ ಊರುಗಳ ನಿವೃತ್ತ ನೌಕರರ ಅಪೇಕ್ಷೆಯಂತೆ ಹಾಗೂ ಆಗ್ರಹದಂತೆ ತಾಲೂಕಾ ಸ್ಥಳವನ್ನು ಕೇಂದ್ರವಾಗಿ
ಇಂದು ಸದ್ಯ 450 ಸದಸ್ಯರು ನಮ್ಮ ಸಂಘದಲ್ಲಿ ಇರುವರು. ಇದರಲ್ಲಿ ಇದೇ ಒಂದು ಚಟುವಟಿಕೆಗಳಲ್ಲಿ ಹೊಸದಾಗಿ 16 ಜನ ನಿವೃತ್ತ ನೌಕರರು ತಮ್ಮ ನೋಂದಣಿಯನ್ನ ಈ ನಮ್ಮ ಸಂಘಕ್ಕೆ ಮಾಡಿಕೊಂಡಿದ್ದಾರೆ. ಅವರ ಹೆಸರನ್ನು ನಾನು ಪ್ರಸಿದ್ಧಪಡಿಸುತ್ತೇನೆ ಎಂದು ಹೇಳಲು ನನಗೆ ಅತೀವ ಸಂತೋಷವೆನಿಸುತ್ತದೆ. ನಮ್ಮ ಸಂಘದ ಉದ್ದೇಶಗಳು ಒಂದು ನಿವೃತ್ತ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವುಗಳಿಗೆ ಪರಿಹಾರ ಒದಗಿಸುವುದು. 2 ಬೆಂಗಳೂರು ಕೇಂದ್ರ ಸಂಘದ ಸಹಯೋಗದಲ್ಲಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳ ಬಗ್ಗೆ ಮನವರಿಕೆ ಮಾಡಿಕೊಳ್ಳುವುದು. 3 ಪ್ರತಿವರ್ಷ ವಾರ್ಷಿಕೋತ್ಸವ ಏರ್ಪಡಿಸಿ 70 ವಸಂತಗಳನ್ನು ಪೂರೈಸಿದ ಹಿರಿಯ ಸದಸ್ಯರನ್ನು ಸತ್ಕರಿಸುವುದು ಮತ್ತು ಗಣ್ಯರಿಗೆ, ಸಾಧಕರಿಗೆ, ಪ್ರತಿಭಾ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳ ಮಾಹಿತಿ ಎಂದು ಒದಗಿಸುವುದು. 3 ಕೇಂದ್ರ ಸಂಘದ ಸಲಹೆಯಂತೆ ಕೆಲವು ಸಲ 14,598 ರೂಪಾಯಿ 31/23ಕ್ಕೆ ಬ್ಯಾಂಕ್ ಪಾಸ್ಬುಕ್ ಪ್ರಕಾರ ಜಮಾ ಇತ್ತು. ಅನಂತರ 24,500 ರೂಪಾಯಿ 4/2/2024 ನಡೆದ ವಾರ್ಷಿಕ ಸದಸ್ಯರ ವಂತಿಗೆ ಹಣ ಬಂದದ್ದನ್ನು ಬ್ಯಾಂಕಿಗೆ ಜಮಾ ಮಾಡಲಾಗಿದೆ. ಅದೇ ರೀತಿಯಾಗಿ 17,750 ರೂಪಾಯಿ ದಿನಾಂಕ 11/3/2024 7 ಜನ ಸದಸ್ಯರ ಸದಸ್ಯತ್ವದ ಫೀ ಬಂದದ್ದನ್ನು ನಮ್ಮ SBI ಬ್ಯಾಂಕಿಗೆ ಜಮಾ ಮಾಡಲಾಗಿದೆ. ಈ ಜಮಾದ ಹಣದಲ್ಲಿ 400 ರೂಪಾಯಿನ SBI ಬ್ಯಾಂಕಿನ ಬಡ್ಡಿ ರೂಪದಲ್ಲಿ ಜಮಾ ಆಗಿದೆ. ಒಟ್ಟು ಜಮಾ 41,248 ರೂಪಾಯಿ. ಇದಕ್ಕೆ ಖರ್ಚು 2,100 ರೂಪಾಯಿ. ದಿನಾಂಕ 7/12/23 ಕೇಂದ್ರ ಸಂಘಕ್ಕೆ ಸಾಂಘಿಕರಣ ಫೀಯನ್ನು ಕಟ್ಟಿದ್ದು ಬೆಂಗಳೂರಿಗೆ 2,800 ರೂಪಾಯಿ. ದಿನಾಂಕ 15/9/2023 ಸಂಘದ ರಿನ್ಯೂವಲ್ ಮಾಡಿಸಿದ ಖರ್ಚು. ಆ ಆಗಿನ ಒಂದು ಸಂದರ್ಭದಲ್ಲಿ 5,000 ರೂಪಾಯಿನ ನಮ್ಮ ಸಂಘದ ಪರವಾಗಿ ಅವರಿಗೆ ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದೇವೆ. 21,248 ರೂಪಾಯಿ ಪಾಸ್ಬುಕ್ ಪ್ರಕಾರ ಜಮಾ ಮಾಡಿರುತ್ತದೆ. ಒಟ್ಟು 41,248 ಅಂತೂ ಒಳ್ಳೆಯ. ಇದು ಬ್ಯಾಂಕಿನ ಪಾಸ್ಬುಕ್ ಪ್ರಕಾರ ಜಮಾ ಖರ್ಚು. ಇನ್ನು ನಮ್ಮ ಸಂಘದ ಹೆಸರಲ್ಲಿ 67,580 ರೂಪಾಯಿ. ಇದು ನಾವು ವಿಜಯವಾಣಿ ಬ್ಯಾಂಕಿನಲ್ಲಿ ಡಿಪಾಸಿಟ್ ಇಟ್ಟಿರ್ತಕ್ಕಂಥ ಹಣ. ಅದಕ್ಕೆಲ್ಲ ಈಗ ಒಂದು ಕೂಡ ನಾವು ಸಪರೇಟ್ ಆಗಿರ್ತಕ್ಕಂಥ ಒಂದು ನಿಧಿಯನ್ನ ಅಂದ್ರೆ ಯಾರ ಮೇಲೂ ಡಿಪೆಂಡ್ ಆಗದೆ ನನ್ನ ಬದುಕಿಗಾಗಿ, ನನ್ನ ಆರೋಗ್ಯಕ್ಕಾಗಿ ನಾವು ಇಷ್ಟು ಮೊತ್ತವನ್ನು ಇಟ್ಟುಕೊಳ್ಳಬೇಕು ಅಂದ್ರೆ ಒಂದು ಮಾಸಿಕ ಪ್ಲಾನ್ ಅನ್ನ ಮಾಡಿ ಅಥವಾ ಆರೋಗ್ಯ ವಿಮೆಗಳನ್ನ ನಾವು ಮಾಡುವುದರ ಮೂಲಕವಾಗಿ ನಮ್ಮ ಹೆಲ್ತ್ ಅಂದ್ರೆ ಮತ್ತೊಬ್ಬರಿಗೆ ಭಾರವಾದ ಹಾಗೆ ಅವನು ಮಗನಾಗಿರ್ಬೋದು ಅಥವಾ ಮಗಳಾಗಿರ್ಬೋದು. ನಾನು ಇನ್ನೂ ಒಂದು ಹೇಳಿದೆ, ಯಾರೋ ಹೆಚ್ಚು ಮಗನ ಮೇಲೆ ಡಿಪೆಂಡ್ ಆಗೋಬೇಡ, ಮಗಳ ಮೇಲೆ ಡಿಪೆಂಡ್ ಆಗಿಬೇಡ. ಫೈನಾನ್ಸಿಯಲ್ ಹಣಕಾಸಿನ ಸ್ವತಂತ್ರವನ್ನ, ಹಣಕಾಸಿನ ನಿರ್ಧಾರಗಳನ್ನ ನಾವು ಸ್ವತಂತ್ರವಾಗಿ ತೆಗೆದುಕೊಳ್ಳಬೇಕಾದ್ರಿಂದ ನಾವು ಸುಸ್ಥಿರವಾದ ಮಾಡಲಿಕ್ಕೆ ಸಾಧ್ಯ. ಏನ್ ಬಿಡಿ ನಮ್ಮ ವಯಸ್ಸಾದ ಅತ್ಯುತ್ತಮವಾಗಿರ್ತಕ್ಕಂಥ ಹಣಕಾಸಿನ ಯೋಜನೆ ಇದು ನರೇಂದ್ರ ಮೋದಿಯವರ, ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಯೋಜನೆ ಆಗಿದ್ದು, ಈ ಯೋಜನೆಗಳ ಬಗ್ಗೆ ನೀವು ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಹೋಗಿ ಕೇಳಿದ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದು PFYY ಅಂತಕ್ಕಂತಹ ಒಂದು ವಯೋವೃದ್ಧರಾಗಿರ್ತಕ್ಕಂತಹ ಒಂದು ಎಲ್ಲೆಲ್ಲೂ ಬರ್ತದೆ. ಅದು ಮುಂದುವರೆದು ಪೋಸ್ಟ್ ಆಫೀಸ್ ನಲ್ಲಿ ಒಂದು ಹಿರಿಯ ನಾಗರಿಕರಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಅಮೌಂಟ್ ಅನ್ನ ಜಸ್ಟ್ ನಾನು ಹೊರಗಡೆ ಈಗ ನಿಮ್ಮ ನಾವು FD ಇಟ್ಟರೆ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಇಂಟ್ರೆಸ್ಟ್ MIS ಅಕೌಂಟ್ ಮಂತ್ಲಿ ಇಂಟ್ರೆಸ್ಟ್ ಸ್ಕೀಮ್ ಅಕೌಂಟ್ ಅನ್ನು ಇಟ್ಟಿದ್ರೆ ತಿಂಗಳ ನಮ್ಮ ಅಕೌಂಟ್ಗೆ ಜಮಾ ಆಗತಕ್ಕಂತಹ ಪೋಸ್ಟ್ ಆಫೀಸ್ ಇಲ್ಲ. ಇಲ್ಲಿ ನಾವು ಅದಕ್ಕಿಂತ ನಾವು ಹೆಚ್ಚು ನಾವು ಇನ್ಕಮ್ ಅನ್ನ ಮಾಡಬೇಕು ಅಂತಂದ್ರೆ ಅತ್ಯುತ್ತಮವಾಗಿರ್ತಕ್ಕಂಥ ಮ್ಯೂಚುವಲ್ ಫಂಡ್ SBI ಮ್ಯೂಚುವಲ್ ಫಂಡ್, ಯುನೋ ಮ್ಯೂಚುವಲ್ ಫಂಡ್, ICICI ಮ್ಯೂಚುವಲ್ ಫಂಡ್, ಸೋನಿ ಮ್ಯೂಚುವಲ್ ಫಂಡ್ಸ್ ಅದೇ ಇದು ನಿರಂತರವಾಗಿ 3
11% ಹಿರಿಯ ನಾಗರಿಕರಿಗೆ ಇವತ್ತು 2024-25 ಸಾಲಿಗೆ 11% ಬಡ್ಡಿಯನ್ನು ಕೊಟ್ಟಂತಹ ಮ್ಯೂಚುವಲ್ ಫಂಡ್ಗಳು ಇದೆ. ಬಟ್ ಮ್ಯೂಚುವಲ್ ಫಂಡ್ಗಳನ್ನು ನಾವು ವಿವರಿಸುವಾಗ ಯಾವ ಮ್ಯೂಚುವಲ್ ಫಂಡ್ಗಳಲ್ಲಿ ನಾವು ಅಮೌಂಟ್ ಅನ್ನು ತೊಡಗಿಸಿದರೆ ಹಿರಿಯರಿಗೆ ಲಾಭ ಅನ್ನುವುದನ್ನ ನಾವೇ ಸ್ವತಃ ನಾನು ಬೇಗ ಮುಗಿಸುತ್ತೇನೆ. ಅದರ ಜೊತೆಗೆ ನೀವು ಕ್ಯಾನ್ ಇನ್ವೆಸ್ಟ್ ಇನ್ ದ ಶೇರ್ ಅಮೌಂಟ್ಸ್. ಸೊ ಇನ್ನಿತರ ಯೋಜನೆಗಳಲ್ಲಿ ಹಣವನ್ನು ತೊಡಗಿಸುವುದರ ಮೂಲಕವಾಗಿ ಹಣಕಾಸಿನ ಸುಸ್ಥಿರತೆಯನ್ನ ಕಾಪಾಡಿಕೊಳ್ಳುವುದು. ಅದಕ್ಕಿಂತ ಮುಂದೆ ಹೋಗಿ ಹಿರಿಯ ನಾಗರಿಕರು ಹೆಚ್ಚು ರಿಸ್ಕ್ ಬ್ಯಾಂಕಿನಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಹಣವನ್ನು FD ಮಾಡಿ ಸೇವ್ ಮಾಡುವುದು. ಇನ್ನು ಪೋಸ್ಟ್ ಆಫೀಸ್ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಹಣವನ್ನು ನಾವು ಸೇಫ್ ಆಗಿ ಇಟ್ಟುಕೊಳ್ಳಬಹುದು. ಎಕ್ಸಾಂಪಲ್ ಹೇಳ್ತೀನಿ. At the age of 65, Bombay, she's from Bombay. 65 ವರ್ಷಗಳ ಆದಮೇಲೆ ಮನೆ ಬಿಟ್ಟು ಬೇಜಾರಾಗಿಗೆ ಏನು ಮಾಡೋದು ಅಂತ ವಿಚಾರ ಮಾಡಿದಾಗ ಶ್ರೀ ಸ್ಟಾರ್ಟೆಡ್ ಅವರ್ ಓನ್ ಕಿಚನ್ ಇನ್ ಬ್ಯಾಂಗ್ಳೂರ್. ಬೆಂಗಳೂರಿನಲ್ಲಿ ಪುಷ್ಪಾ ಕಿಚನ್ ಅಂತ ಫೇಮಸ್ ಆಗಿದೆ ಮನೆಯ ಅಡಿಗೆಗಾಗಿ. ನಾವು ಅದನ್ನ ಒಂದು ವರ್ಷಕ್ಕೆ ವಹಿವಾಟು 100 ಕೋಟಿ ರೂಪಾಯಿ. ಆಂಟರ್ಪ್ರಿನ್ಯೂರ್ಸ್ ಅಂದ್ರೆ ಮಹಿಳಾ ಉದ್ಯಮಶೀಲರು ಇವತ್ತು ಮನೆಯ ಕುಂದುಲಾದ ಈ ರೀತಿಯಾಗಿರ್ತಕ್ಕಂಥ ಒಂದು ಪುಷ್ಪಾ ಕಿಚನ್ ಅಂತ ಫೇಮಸ್ ಆಗಿ ಬೆಂಗಳೂರಿಗೆ ಆರಂಭ ಮಾಡಿ ಒಂದು ವರ್ಷಕ್ಕೆ ವಹಿವಾಟಿನ ಒಂದು ಮಂಕುತಿಮ್ಮ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ. ಏನು ಅದಂತಂದ್ರೆ ಬಹಳ ಜನ ಹೇಳ್ತಾರೆ ನೌಕರರು ನಿವೃತ್ತರಾದ ನಂತರ ಮೂಲೆ ಸೇರಿದ್ರು ಅನ್ನುವಂತ ಮಾತುಗಳು ಬಹಳ ಜನರು ಆಡ್ತಾರೆ. ಖಂಡಿತ ಹಾಗಲ್ಲ. ಯಾಕೆ ಹೇಳ್ತೀನಿ ನಾ ಈ ಮಾತನ್ನು ಅಂತಂದ್ರೆ ಮಂಕುತಿಮ್ಮನ ಈ ಮಾತು ನಮ್ಗೆ ಯಾಕೆ ಪ್ರಸ್ತುತ ಆಗುತ್ತೆ ಇವತ್ತು ಅಂತಂದ್ರೆ ಜಟ್ಟಿ ಕಾಳಗದಿ ಹಿಂತೆಗೆದಡೆ ಅವನ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆಯ. ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿನ ಗಟ್ಟಿತನ ಗರುಡಿ ಫಲ ಮಂಕುತಿಮ್ಮ. ನಾವು ಅಲ್ಲಿ ಮಾತ್ರ ಸೇವಾವಧಿಯಲ್ಲಿ ಮಾತ್ರ ನಾವು ನಿವೃತ್ತರು, ಅದು ಕೇವಲ ಸೇವಾ ಪುಸ್ತಕಕ್ಕೆ ಮೀಸಲಾಗಿರ್ತದೆ. ಮುಂದೆ ಏನಿದೆಲ್ಲ ನಮ್ಮ ಮನಸ್ಸು ಮತ್ತು ಅವು ನಮ್ಮ ದೇಹ, ನಮ್ಮ ಬುದ್ಧಿ, ನಮ್ಮ ಭಾವ ಯಾವಾಗ ಏನಾಗಿರ್ತದಂದ್ರೆ ನಾವು ಆ ಕೆಲಸವನ್ನ ಸದೃಢತೆಯಿಂದ ಮಾಡಿ ವಿಶ್ರಾಂತಿ ಜೀವನಕ್ಕೆ ಬಂದಾಗ ಆ ಸದೃಢತೆ ಅನ್ನೋದು ಏನಿರ್ತದಲ್ಲ ಯಾವಾಗಲೂ ಮನಸ್ಸಿನಲ್ಲಿ ಇರ್ತದೆ. ಅದಕ್ಕೆ ಹೇಳಿದ್ರು ಹಾಗೆ ಮಾತಾಡ್ತಾ ನಮ್ಮ ತಹಸೀಲ್ದಾರ್ ಸಾಹೇಬ್ ಒಂದು ಮಾತ್ರ ಬಿಸಿಲಿಗೆ ಆಗಿರ್ಬೋದು, ಮಳೆ ಆಗಿರ್ಬೋದು, ಬೇರೆ ಯಾವತ್ತೇ ಆಗಿರ್ಬೋದು ನಮಗೆ ಚಾಟ್ ಕೊಡೋದು. ಅದರ ಜೊತೆಗೆ ಹಾಗೆ ನಮ್ಮ ಮನಸ್ಸನ್ನ ನಾವು ಯಾವಾಗಲೂ ಎಂತಿರಬೇಕು. ಯಾವುದೇ ಸಮಸ್ಯೆ ಇಲ್ಲದಂತಹ ಮನುಷ್ಯರು ಈ ಭೂಮಿಯ ಮೇಲೆ ಒಬ್ಬರು ಇಲ್ಲ. ಅದಕ್ಕೆ ಹೇಳ್ತಾರೆ ಬಯಸಿ ಬಂದುದು ಅಂಗ ಭೋಗ, ಬಯಸದೆ ಬಂದುದು ಲಿಂಗ ಭೋಗ. ಬೇಕೆಂಬುದು ಕಾಯಜ್ಞ, ಬೇಕೆಂಬುದು ಪ್ರಸಾದ. ಬೇಕೆಂಬುದು ಅಲ್ಲ, ಬೇಡೆಂಬುದು ಅಲ್ಲ. ಈ ಎರಡ ಉಭಯ ಮಧ್ಯೆ ಕಳೆದವನೇ ನಿಜ ಶರಣ ಅಂತ ಹೇಳ್ತಾರೆ. ಇವೆರಡನ್ನು ಬೇಕು ಬೇಡಗಳ ಮಧ್ಯೆ ನಮ್ಮ ಬದುಕನ್ನ ಕಟ್ಕೊಳ್ಳೋದೇನಿದೆಯಲ್ಲ. ಈಗ ನಾವಿಲ್ಲ ನಮ್ಗಾಗಲ್ಲ ಯಾಕೆ ಅದು ಇಂತಾನೆ ಸದ್ದು ನಮ್ಮ ಮನಸ್ಸು ಧನಾತ್ಮಕವಾಗಿ ಯೋಚನೆ ಮಾಡ್ತಾರೆ. ಇಲ್ಲ ಆಗಲ್ಲ ಅಂದ್ರೆ ಆಗೋದಿಲ್ಲ. ಸಿಂಹ ನಡೆಯುವಂತಹ ದಾರಿಯಲ್ಲಿ ಒಂದ್ಸರಿ ಹೊಳೆ ನೋಡ್ಕೋತದ. ಎಷ್ಟು ದಾರಿಯನ್ನ ನಾನು ಕ್ರಮಿಸಿದೆ, ಇನ್ನು ಎಷ್ಟು ದಾರಿಯನ್ನ ಕ್ರಮಿಸ್ಲಿಕ್ಕೆ ನನ್ನ ಹತ್ರ ಶಕ್ತಿ ಇದೆ. ಯಾವಾಗ ನನ್ನೊಳಗೆ ಒಂದು ಶಕ್ತಿ ಅನ್ನೋದು ಸಂಚಯ ಆಗುತ್ತಲ್ಲ, ಆ ಶಕ್ತಿ ಅನ್ನೋದು ಸಂಚಯ ಆದಾಗ ನಾವೇನಾಗ್ತೀವಿ ಅಂದ್ರೆ ಗಟ್ಟಿ ಆಗ್ತೀವಿ. ಕಷ್ಟಗಳು ಭಾರ ಇರೋದ್ರ ಆ ಭಾರ ಹೇಳ್ತಾರೆ. ಜೀವನದಲ್ಲಿ ಯಾವುದೂ ಸತತ ಅಲ್ಲ. ಸಾಲಿ ಚಾಪನ್ ಹೇಳ್ತಾರೆ nothing is permanent in this world, not even our troubles. ಜೀವನದಲ್ಲಿ ಯಾವುದೂ ಪರ್ಮನೆಂಟ್ ಅಲ್ಲ, ಇವಾಗ ನಮ್ಮ ಕಷ್ಟಗಳು ಸೇರಿ. ಅದೇ ರೀತಿ ಅವ್ರು ಹೇಳ್ತಾರೆ ಐ ವುಡ್ ಲೈಕ್ ಟು ವಾಕ್ ಇನ್ ದ ರೈನ್. ನಾನು ಮಳೆಯಲ್ಲಿ ಚಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೋಬಡಿ ಕ್ಯಾನ್ ಸೀ ಮೈ ಟಿಯರ್ಸ್. ಆ ಮಳೆಯಲ್ಲಿ ಭೇಟಿಯಾದರೆ ನನ್ನ ಕಣ್ಣೀರು ಯಾರಿಗೆ ಕಾಣಲ್ಲ. ನನ್ನ ಕಷ್ಟಗಳು ನಾವು ಯಾವುದೇ ಕೋರಿಕೆ ಆಗಬಾರದು. ಎಲ್ಲ ಕಷ್ಟಗಳಿಗೂ ಜೀವನದಲ್ಲಿ ಒಂದು ಪರಿಹಾರ ಇರುತ್ತೆ, ಅದು ಕೊನೆಯಲ್ಲ. ಆಮೇಲೆ ನಾವು ಜೀವನದಲ್ಲಿ ಒಂದು ವೇಸ್ಟೆಡ್ ಅಂದರೆ ನಾವು ಒಂದು ಕಳೆದುಕೊಳ್ಳೋದು ಅಂದರೆ ನಾವು ಯಾವ ದಿನ ನಾವು ಜೀವನದಲ್ಲಿ ನಗುವುದಿಲ್ಲವೋ ಆ ದಿನ ಒಂದು ವೇಸ್ಟ್ ಮಾಡದೇ ಡೇ ವಿತೌಟ್ ಲಾಫ್ ಇದರ ವೇಸ್ಟೆಡ್. ನಾವು ಟಿವಿಯಲ್ಲಿ ನೋಡ್ತಾ ಇರ್ತೀವಿ ನಮ್ಮ ಹಿರಿಯರು. ಯು ಸಿ ದ ಬ್ಯೂಟಿ ಆಫ್ ಗಾಡ್. ನಾವು ಚಂದ್ರನ್ನು ನೋಡಿದಾಗ ನಮಗೆ ಒಂದು ಸುಂದರವಾದ ಒಂದು ನೋಟ ಕಾಣ್ತದೆ. ಅಂದರೆ ದೇವರ ಸೃಷ್ಟಿ, ಬ್ಯೂಟಿ ಆಫ್ ಗಾಡ್. ಲುಕ್ ಅಟ್ ದ ಸನ್, ವಿ ಸಿ ದ ಪವರ್ ಆಫ್ ಗಾಡ್. ಸೂರ್ಯ ನೋಡಿದಾಗ ನಮಗೆ ದೇವರ ಶಕ್ತಿ ಕಾಣುತ್ತೆ.
ಮತ್ತೆ ಅದೇ ರೀತಿಯಾಗಿ ರೂಪೇಟ್ ಬಂದಿದೆ ಆ ಕನ್ನಡಿಯನ್ನು ನೋಡಿದಾಗ ನಮ್ಗೆ ಏನ್ ಹೇಳುತ್ತೆ, ಬಿ ಸಿ ದ ಬೆಸ್ಟ್ ಕ್ರಿಯೇಷನ್ ಆಫ್ ಲಾಡ್. ಅಂದ್ರೆ ಜೀವನದಲ್ಲಿ ಅತಿ ಮುಖ್ಯವಾದ ಒಂದು ದೇವರ ಸೃಷ್ಟಿ ಅಂದರೆ ನಾವು ಆ ಕನ್ನಡಿಯಲ್ಲಿ ನೋಡಿದಾಗ ನಾವು ನಮ್ಮನ್ನೆಲ್ಲ ಕಾಣ್ತೀವಿ. ಸೊ ಅದಕ್ಕೆ ನಾವು ಹೇಳೋದು ಬಿಲೀವ್ ಯುವರ್ಸೆಲ್ಫ್, ನಮ್ಮನ್ನು ನಾವು ನಂಬಬೇಕು, ಬಿಲೀವ್ ಮಾಡ್ತಾ ನಾವೆಲ್ಲರೂ ಜೀವನದಲ್ಲಿ ಟೂರಿಸ್ಟ್ ಆಗಿದೆ. ಆ ತಿಂಗಳ ಮೊದಲನೇ 2 ದಿನ ನಾವು ಒಂದು ಸಪರೇಟ್ ರೋಡ್ ವ್ಯವಸ್ಥೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಎಲ್ಲರೂ ಅವಾಗೆ ಬರ್ತಾರೆ. ಮೊದಲನೇ ತಿಂಗಳಲ್ಲಿ ಮೊದಲನೇ 2 ದಿನ 3 ದಿನ ಬರ್ತಾರೆ. ಆ 2 ದಿನ ನಾನು ಸಪರೇಟ್ ಆಗಿ ದೇಶದ ಸಲುವಾಗಿ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅದು ಆಗುತ್ತೆ ಅನ್ನೋದು ಅಷ್ಟರ ಮಟ್ಟಿಗೆ ದಾಂಪತ್ಯದ ಒಂದು ಹೆಂಗಂದ್ರೆ ಮನೆಯೊಳಗೆ ನಾವು ಇವತ್ತು 30 ವರ್ಷ ಮುಂದಿನ ಜೀವನ ಮನ ಕಳೆದು ಅಷ್ಟೇ ಆಗಿದೆ. ಅಲ್ಲೇ ಸಾಯಿಬರ ಕಾಟ, ಇಲ್ಲಿ ಮನೆಯವ್ರ ಕಾಟ. ಫೋನ್ ಮಾಡಿದ್ರೆ ಫೋನ್ ಮಾಡಾಕಿದ್ರೆ ಎಷ್ಟೊತ್ತು ಮಾತಾಡ್ತೀರಿ ಬಂದು ಕಿಡಿಕಿಯಾಗಿ ಯಾರಾದ್ರೂ ನೋಡಿದ್ರೆ ಅದೇ ನೋಡ್ತೀರಿ, ಎಷ್ಟೊತ್ತು ನೋಡ್ತೀರಿ, ಯಾರು ನೋಡ್ತೀರಿ. ಮಲ್ಕೊಂಡ್ರೆ ನಿಮ್ಗೆ ಕೆಲಸನೇ ಇಲ್ಲ, ನಿಮ್ಗೇನು ಕೆಲಸ ಐತಿ? ಅವ್ರು ಸರ್ಕಾರ 60 ವರ್ಷ ಈಗ ಯಾಕಂದ್ರೆ ಮಾಡಿದ್ರೆ 80 ವರ್ಷ ಮಾಡೋದ ಬರೀ ಹೀಯಾಳಿಸೋದೇ ಹೇಳಿ ಎಷ್ಟಂತ ಹೀಯಾಳಿಸ್ಬೋದು. ಸಂಡಾಸ್ ಹೋಗಿ ಒಂದು 15 ಮಿನಿಟ್ ಅಲ್ಲಿ ಹೋಗಿ ಬಂದು ಮುಗಿದು ಹೋಯ್ತು ನೋಡ್ರಿ. ಸ್ವಂತ ಕಟ್ಟಡ ಮಾಡಲಿಕ್ಕೆ ಮನವಿಯನ್ನ ಈಗಾಗಲೇ ಪುರಸಭೆ ಕೊಟ್ಟಿದ್ವಿ. ಡಿಶು ಆದೇಶವನ್ನು ಈಗಾಗಲೇ ತಡೆ ಹಿಡಿದಿರ್ತಕ್ಕಂಥ ನಿಟ್ಟಿನಲ್ಲಿ ನಮಗೊಂದು ಸ್ಥಳದ ವ್ಯವಸ್ಥೆ ಅನಿವಾರ್ಯವಿದೆ. ಸಂಘಟನೆ ಎಲ್ಲ ಒಬ್ಬರೇ ಕೂಡ್ಬೇಕಂದಾಗ ನೀವೆಲ್ಲ ಹಿಂದಿಂದ ನೀವು ಮಾಡಿರ್ತಕ್ಕಂಥ ಆಸ್ತಿ ಅದು ಸರ್ಕಾರಿ ನೌಕರ ಸಂಘ ಆಗ ಹಿರಿಯರು ಮಾಡಿರ್ತಕ್ಕಂಥ ಆಸ್ತಿನ ನಾವು ಬಿಟ್ಟಿದ್ವಿ. ನಾವು ಕೂಡ ಮುಂದೆ ನಿವೃತ್ತರಾಗಿ ಆ ಸ್ಥಾನಕ್ಕೆ ಬರಲೇಬೇಕು. ಅಲ್ಲಿ ಇವತ್ತೇನು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾಧ್ಯಕ್ಷರಿಗೆ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅವ್ರು ಹೇಳಿದ್ರು, ಸರ್ಕಾರದ ಆಸ್ತಿಯನ್ನು ಸರ್ಕಾರಿ ನೌಕರ ಸಂಘದ ಆಸ್ತಿಯನ್ನು ಮತ್ತೊಬ್ಬರಿಗೆ ಹಸ್ತಾಂತರ ಮಾಡೋಕ್ಕಾಗಲ್ಲ. ಆದ್ರೆ ನಮ್ಮ ಹೆಸರಿನಲ್ಲೇ ನಾವು ಕಟ್ಟಡವನ್ನು ಕಟ್ಕೊಂಡು ನಿಮ್ಮ ನಿವೃತ್ತ ನೌಕರ ಸಂಘ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ನಡೆಸಬಹುದು ಅಂತಾಗಿ ಆಸ್ತಿಯನ್ನು ಹಸ್ತಾಂತರ ಮಾಡಕ್ ಬರಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರು. ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಅಧ್ಯಕ್ಷರಿಗೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ವಿ. ನಮ್ಮದು ವಿನಂತಿ, ನೀವು ಸ್ವಂತವಾಗಿ ಕಟ್ತೀವಿ ಅಂತಂದ್ರೆ ಆ ಅಮೌಂಟ್ ನೀವು ಆಯ್ಕೆ ಕಟ್ಟಬಹುದು, ನಮ್ದೇನು ಅಭ್ಯಾಸ ಇಲ್ಲ. ಜೊತೆಗೆ ಮತ್ತು ಮಾನ್ಯ ಜನಪ್ರತಿನಿಧಿಗಳು ಏನಾದರೂ ಅನುದಾನವನ್ನು ತಂದು ಕಟ್ಟಿದ್ರು ನಮ್ಮ ಹೆಸರು ಏನು ಬೇಕು ಉದಾಹರಣೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನು ನಾವು ನಿಮಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳಿ ಆದಷ್ಟು ಬೇಗ ನಿಮ್ಮ ಕಟ್ಟಡ ಪ್ರಾರಂಭ ಮಾಡಿ ಜೊತೆಗೆ ನಮಗೆ ಎಲ್ಲರಿಗೂ